Good morning, students. Today we'll solve some exercise problems on the chapter Understanding Elementary Shapes. So let us solve some problems. So take first question. Examine whether the following are polygons. If anyone among these is not, say why. So here you have to represent or examine the following are polygons. Here some figures are given. You have to find out whether it is a polygon or not. So based on this figure you have to find out which figures are polygons and which are not. ಇಲ್ಲಿ ಈ ಕ್ವಶನ್ಸ್ ಅಲ್ಲಿ ಕೊಟ್ಟಿರುವ ಫಿಗರ್ಗಳಲ್ಲಿ ಇವು ಪಾಲಿಗಾನು ಅಥವಾ ಅಲ್ಲ ಅಂತೇಳಿ ನಾವು ಕಂಡುಹಿಡಬೇಕು. ಸೊ ಟೇಕ್ ಫಸ್ಟ್ ಫಿಗರ್. ಸೊ here it is not a polygon because it is not formed by closed figure. Polygon means polygon is a closed figure formed by line segments in the same plane. So it is a simple closed figure formed by line segments in the same plane. ಇಲ್ಲಿ ಪಾಲಿಗಾನ್ಸ್ ಅಲ್ಲಿ ಅದು ಕ್ಲೋಸ್ಡ್ ಫಿಗರ್ ಆಗಿರಬೇಕು, ಹಾಗೆ ಲೈನ್ ಸೆಗ್ಮೆಂಟ್ಸ್ ಇಂದ ಫಾರಮ್ ಆಗಿರಬೇಕು. ಇಲ್ಲಿ ಲೈನ್ ಸೆಗ್ಮೆಂಟ್ಸ್ ಇಂದ ಫಾರಮ್ ಆಗಿದೆ, ಆದರೆ ಇದು ಇಟ್ ಈಸ್ ನಾಟ್ ಎ ಕ್ಲೋಸ್ಡ್ ಫಿಗರ್. ಇದು ಕ್ಲೋಸ್ ಆಗಿರೋ ಫಿಗರ್ ಅಲ್ಲಿ ಇಲ್ಲಿ ಓಪನ್ ಇದೆ. ಸೊ ಇಟ್ ಈಸ್ ನಾಟ್ ಎ ಪಾಲಿಗಾನ್. ಸೊ ಇಟ್ ಈಸ್ first figure is, as it is not a closed figure, therefore it is not a polygon. So polygon must be a simple closed figure formed by line segments in the same plane. Here in first figure it is not closed but it is a open figure, therefore it is not a polygon. Therefore right, as it is not a closed figure, therefore it is not a ಪಾಲಿಗಾನ್. ಹಾಗಾಗಿ ಈ ಫಿಗರ್ ಕ್ಲೋಸ್ ಆಗದೇನೆ ಇರುವುದರಿಂದ ಇದು ಪಾಲಿಗಾನ್ ಅಲ್ಲ. ಸೊ ಟೇಕ್ ನೆಕ್ಸ್ಟ್ ಫಿಗರ್, ಸೆಕೆಂಡ್ ಒನ್ ಬಿ. ಸೊ ಇಟ್ ಈಸ್ ಎ ಪಾಲಿಗಾನ್ ಬಿಕಾಸ್ ಇಟ್ ಈಸ್ ಫಾರ್ಮ್ಡ್ ಬೈ ಲೈನ್ ಸೆಗ್ಮೆಂಟ್ಸ್. ಏನು ಫಿಗರ್ ಇದಿದು ಲೈನ್ ಸೆಗ್ಮೆಂಟ್ಸ್ ಇಂದ ರಚನೆ ಆಗಿದೆ, ಹಾಗೆ ಇದು ಕ್ಲೋಸ್ ಆಗಿದೆ. ಸೊ ಇಟ್ ಈಸ್ ಎ ಕ್ಲೋಸ್ಡ್ ಫಿಗರ್ ವಿತ್ ಲೈನ್ ಸೆಗ್ಮೆಂಟ್ಸ್, ದೇರ್ಫೋರ್ ಇಟ್ ಈಸ್ ಎ ಪಾಲಿಗಾನ್ ಆಗಿರ್ಬೇಕಂದ್ರೆ ಅದು ಲೈನ್ ಸೆಗ್ಮೆಂಟ್ ಇಂದ ರಚನೆ ಆಗಿರಬೇಕು, ಹಾಗೆ ಅದು ಕ್ಲೋಸ್ಡ್ ಫಿಗರ್ ಆಗಿರಬೇಕು. ಸೊ ಡಿಯರ್ ಸ್ಟೂಡೆಂಟ್ಸ್, ಲುಕ್ ಅಟ್ ದಿಸ್ ಪಿಕ್ಚರ್. ಹಿಯರ್ ದಿಸ್ ಪಿಕ್ಚರ್ ಇಸ್ ಫಾರ್ಮ್ಡ್ ಬೈ ಕ್ಲೋಸ್ಡ್ ಫಿಗರ್. ಇಟ್ ಈಸ್ ಕ್ಲೋಸ್ ಆಗಿದೆ, ಹಾಗೆಯೇ ಲೈನ್ ಸೆಗ್ಮೆಂಟ್ಸ್ ಇಂದ ಇದು ರಚನೆ ಆಗಿದೆ. ಹಾಗಾಗಿ ದಿಸ್ ಫಿಗರ್ ಈಸ್ ಎ ಪಾಲಿಗಾನ್. therefore write B. It is a polygon because it is formed by closed figure by line segments. So it is a polygon because it is closed by line segments. ಹಾಗಾಗಿ ಪಾಲಿಗಾನ್ ಆಗಿರ್ಬೇಕಂದ್ರೆ ಏನಾಗಿರ್ಬೇಕಪ್ಪ ಅಂದರೆ ಮೊದಲು ಅದು ಕ್ಲೋಸ್ಡ್ ಫಿಗರ್ ಆಗಿರಬೇಕು, ಹಾಗೆಯೇ ಅದು ಲೈನ್ ಸೆಗ್ಮೆಂಟ್ಸ್ ಇಂದ ರಚನೆ ಆಗಿರಬೇಕು. ಸೊ ಟೇಕ್ ಸಿ. ಹಿಯರ್ ಎ ಸರ್ಕಲ್ ಈಸ್ ಗಿವನ್. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ವೆದರ್ ಇಟ್ ಈಸ್ ಎ polygon or not. If not, why? You have to say what is the reason it for, because it is not a polygon. So dear students, look at this picture. This is a picture of an circle. So it is not a polygon because it is not formed by line segments. ಇಲ್ಲಿ ಕ್ಲೋಸ್ ಇದೆ, ಕ್ಲೋಸ್ಡ್ ಫಿಗರ್ ಇದೆ, ಆದರೆ ಬಟ್ ಇಟ್ ಈಸ್ ನಾಟ್ ಫಾರ್ಮ್ಡ್ ಬೈ ಲೈನ್ ಸೆಗ್ಮೆಂಟ್ಸ್. therefore see, it is not a ಪಾಲಿಗಾನ್ ಬಿಕಾಸ್ ಇಟ್ ಈಸ್ ನಾಟ್ ಮೇಡ್ ಬೈ ಲೈನ್ ಸೆಗ್ಮೆಂಟ್ಸ್. ಪಾಲಿಗಾನ್ ಆಗಿರಬೇಕಪ್ಪ ಅಂದರೆ ಅದು ಕ್ಲೋಸ್ಡ್ ಫಿಗರ್ ಆಗಿರಬೇಕು, ಹಾಗೆ ಲೈನ್ ಸೆಗ್ಮೆಂಟ್ಸಿಂದ ಅದು ರಚನೆ ಆಗಿರಬೇಕು. ಹಾಗಾಗಿ ಈ ಚಿತ್ರದಲ್ಲಿ ಈ ಫಿಗರಲ್ಲಿ ಇಟ್ ಈಸ್ ನಾಟ್ ಫಾರ್ಮ್ಡ್ ಬೈ ಲೈನ್ ಸೆಗ್ಮೆಂಟ್ಸ್. ಕ್ಲೋಸ್ ಇದ್ರೂ ಕೂಡ ಇದು ಲೈನ್ ಸೆಗ್ಮೆಂಟ್ಸಿಂದ ರಚನೆ ಆಗಿಲ್ಲ, ಹಾಗಾಗಿ ಇಟ್ ಈಸ್ ನಾಟ್ ಎ ಪಾಲಿಗಾನ್. therefore write C. It is not a polygon because it is not made by line segments. Next take D1. Look at this picture, students. So it is not a polygon because it is not made by line segments. Look at this picture. It has a curved surface. ಇಲ್ಲಿ ಕ್ಲೋಸ್ಡ್ ಫಿಗರ್ ಆಗಿದ್ರೂ ಕೂಡ ಇಲ್ಲಿ ಕರ್ವ್ಡ್ ಸರ್ಫೇಸ್ ಇಂದ ಇದು ರಚನೆ ಆಗಿದೆ, ಹಾಗಾಗಿ ಇಟ್ ಈಸ್ ನಾಟ್ ಎ polygon. therefore write it is not a polygon because it is not made by line segments. It has
curved surface also. Look at this picture. It is a shape of cone shape ಅಲ್ಲಿ ಇದೆ. ಇಲ್ಲಿ ಕರ್ವ್ಡ್ ಸರ್ಫೇಸ್ ಇಂದ ರಚನೆ ಆಗಿದೆ. ಹಾಗಾಗಿ it is not a polygon. Therefore it is not a polygon. ಲೈನ್ ಸೆಗ್ಮೆಂಟ್ಸ್ ಇಂದ ರಚನೆ ಆಗಿದ್ರು ಕೂಡ ಇಲ್ಲಿ ಕೋನಲ್ಲಿ ಇಲ್ಲಿ ಕರ್ವ್ಡ್ ಸರ್ಫೇಸ್ ಇಂದ ರಚನೆ ಆಗಿದೆ. ಹಾಗಾಗಿ it is not a polygon. So therefore right, it is not a polygon because it not made only by line segment, it has curved surface also. So ಇಲ್ಲಿ ನಾವು ಪಾಲಿಗಾನ್ ಆಗಿದೆ ಅಂತ ಹೇಗೆ ಕಂಡುಹಿಡಿಬೇಕಪ್ಪ ಅಂದರೆ ಮೊದಲು ಇದು ಕ್ಲೋಸ್ಡ್ ಫಿಗರ್ ಆಗಿರಬೇಕು, ಹಾಗೆ ಲೈನ್ ಸೆಗ್ಮೆಂಟ್ಸ್ ಇಂದ ಇದು ರಚನೆ ಆಗಿರಬೇಕು. ಲುಕ್ ಅಟ್ ದಿಸ್ ಪಿಕ್ಚರ್. ಇಲ್ಲಿ ಕ್ಲೋಸ್ಡ್ ಫಿಗರ್ ಆಗಿದೆ. ಈ ಚಿತ್ರದಲ್ಲಿ ಇದು ಕ್ಲೋಸ್ಡ್ ಫಿಗರ್ ಆಗಿದೆ, ಹಾಗೆ ಲೈನ್ ಸೆಗ್ಮೆಂಟ್ಸ್ ಲೈನ್ಗಳಿಂದ ಇದು ರಚನೆ ಆಗಿದೆ. ಹಾಗಾಗಿ ಇಂತಹ ಆಕೃತಿಗಳು ನಾವೆಂತ ಕರಿತೀವಿ ಅಂದರೆ polygon. Therefore a polygon is a simple closed figure formed by line segments in the same planes. Therefore a polygon must be a closed figure and also it is also formed by line segments. In this way you have to find out whether the following are polygons or not. Take next question. Draw a rough sketch of a regular hexagon connecting any three of its vertices and draw a triangle and identify the type of the triangle you have drawn. So look at this figure, look at this problem. So draw a rough sketch of a regular hexagon. You have to draw a regular hexagon and connecting any three of its vertices. You have to connect the three vertices and draw a triangle. So on regular hexagon connecting any three of its vertices, you have to draw a triangle and identify the type of the triangle you have drawn. So on regular hexagon, by connecting three vertices, you have to draw a triangle and identify the type of triangle you have drawn. ಈ ಪ್ರಾಬ್ಲಮ್ ಅಲ್ಲಿ ನಾವು ಮೊದಲು ರೆಗ್ಯುಲರ್ ಎಕ್ಸಾಗಾನ್ ಡ್ರಾ ಮಾಡಿಬಿಟ್ಟು ಅದರಲ್ಲಿ 3 ಪಾಯಿಂಟ್ಸ್ 3 ವರ್ಟಿಸಿಸ್ನ ಸಹಾಯದಿಂದ ಒಂದು ಟ್ರಯಾಂಗಲ್ನ ರಚನೆ ಮಾಡಬೇಕು. ಆ ಟ್ರಯಾಂಗಲ್ನ ರಚನೆ ಮಾಡಿ ಅದು ಯಾವ ಟ್ರಯಾಂಗಲ್ ವಿಚ್ ಟೈಪ್ ಆಫ್ ಟ್ರಯಾಂಗಲ್ ಅಂತ ನಾವು ನೇಮ್ ಮಾಡಬೇಕು. ಸೊ ಡ್ರಾ ಎ ರೆಗ್ಯುಲರ್ ಎಕ್ಸಾಗಾನ್. ಸೊ ಡಿಯರ್ ಸ್ಟೂಡೆಂಟ್ಸ್, ಲುಕ್ ಅಟ್ ದಿಸ್ ಪಿಕ್ಚರ್. ಸೊ ಇಟ್ ಈಸ್ ಎ sketch of regular hexagon. A regular hexagon is a simple closed figure formed by 6 line segments in the same plane. So it is a simple closed figure formed by 6 line segments in the same plane. So therefore a regular hexagon has 6 sides. Look at this picture. So AB is one side, BC is second side, third side is CD, and fourth side is DE, fifth side is EF, and sixth side is FA. Therefore 6 sides are there in a regular hexagon. So regular hexagon consists of 6 sides. ರೆಗ್ಯುಲರ್ ಹೆಕ್ಸಾಗನ್ ಅಲ್ಲಿ 6 ಸೈಡ್ಸ್ ಗಳಿರ್ತವೆ. ಸೊ ಇಟ್ ಈಸ್ ಎ ಸಿಂಪಲ್ ಕ್ಲೋಸ್ಡ್ ಫಿಗರ್ ಫಾರ್ಮ್ಡ್ ಬೈ 6 ಲೈನ್ ಸೆಗ್ಮೆಂಟ್ಸ್ ಇನ್ ದಿ ಸೇಮ್ plane. Therefore here it is closed. ಇದೇನು ರೆಗ್ಯುಲರ್ ಹೆಕ್ಸಾಗನ್ ಇದೆ ಇದು ಕ್ಲೋಸ್ಡ್ ಆಗಿದೆ, ಹಾಗೆ ಲೈನ್ ಸೆಗ್ಮೆಂಟ್ಸ್ ಇಂದ ಫಾರ್ಮ್ ಆಗಿದೆ. ಹಾಗಾಗಿ ಇದನ್ನೇಂತ ಕರಿತೀವಿ ಅಂದರೆ ಇಟ್ ಈಸ್ ಎ polygon. So regular hexagon is a polygon consisting of 6 sides which are closed by the line segments. So here 6 sides ಗಳಿವೆ. AB first side, BC second side, CD third side, DE fourth side, EF fifth side and FA sixth side. ಹಾಗಾಗಿ ಇಲ್ಲಿ 6 ಸೈಡ್ಸ್ ಇಂದ ಇದು ಕ್ಲೋಸ್ಡ್ ಫಿಗರ್ ಆಗಿ ರಚನೆ ಆಗಿದೆ. ಹಾಗಾಗಿ ಇದೇನಪ್ಪ ಅಂದ್ರೆ ಇದು ರೆಗ್ಯುಲರ್ ಹೆಕ್ಸಾಗಾನ್ ಇಸ್ ಎ polygon. So you have drawn a rough sketch of a regular hexagon. Then here given is in the problem connecting any 3 of its vertices draw a ಟ್ರಯಾಂಗಲ್. ನಾವು ಇಲ್ಲಿ 3 ವರ್ಟಿಸಿಸ್ನ ತೆಗೆದುಕೊಂಡ್ಬಿಟ್ಟು ಒಂದು ಟ್ರಯಾಂಗಲ್ನ ರಚನೆ ಮಾಡಬೇಕು. ಸೊ ಲುಕ್ ಅಟ್ ದಿಸ್ ಫಿಗರ್. ಪಾಯಿಂಟ್ ಇ, ಪಾಯಿಂಟ್ ಎಫ್,
point A are the vertices. Point E, point F, point A are the vertices. ಇವು ಮೂರು verticesನ ಡ್ರಾ ತೆಗೆದುಕೊಂಡು you have to draw a triangle. So draw a line on the vertices A and E. On the points A and E, draw a line. So look at this figure. You have drawn a line from A to E. Then you will get a triangle. That is EFA is a triangle. So A ಅಥವಾ EAFE is a triangle. EFA is a triangle or AFE is a triangle. So now you have drawn a triangle connecting any three vertices. The vertices are EFA. EFA ತೆಗೆದುಕೊಂಡ್ಬಿಟ್ಟು ನಾವು ಒಂದು ಟ್ರಯಾಂಗಲ್ನ ರಚನೆ ಮಾಡಿದ್ದೀವಿ. Next, you have to identify the type of the triangle you have drawn. So you have to name the type of the triangle you have drawn. ಇದು ಯಾವ ಟ್ರಯಾಂಗಲ್ ಅಂತೇಳಿ ನಾವು ವಿಚ್ ಟೈಪ್ ಆಫ್ ಟ್ರಯಾಂಗಲ್ ಅಂತ ನಾವು ಕಂಡು ಹಿಡಿಯಬೇಕು. ಸೊ ಲುಕ್ ಅಟ್ ದಿಸ್ ಫಿಗರ್. ಹಿಯರ್ two sides of the triangle are equal. So here two sides of the triangle are equal. ಈ ಚಿತ್ರದಲ್ಲಿ ಎರಡು ಸೈಡ್ಸ್ ಆಫ್ ದಿ two sides of the triangle are equal. Dear students, look at this figure. Point AF and point FE. These two sides are AF and FE sides are equal. AF ಎಷ್ಟು ಲೆಂತ್ ಇದೆಯೋ ಅಷ್ಟೇ FE ಲೆಂತ್ ಇದೆ. ಹಾಗಾಗಿ these two sides are equal. So AF side and FE sides length is equal. Therefore it is a triangle having, but AE line is length is different. AE ಮಾತ್ರ different ಇದೆ. Two sides of the triangle are same in this triangle, that is EF and FA. So these two sides of the triangle are equal. Therefore it is a isosceles triangle. A triangle having two equal sides is called as isosceles ಟ್ರಯಾಂಗಲ್. ಯಾವುದೇ ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ಸ್ ಈಕ್ವಲ್ ಇದ್ರೆ ಅಂತ ಟ್ರಯಾಂಗಲ್ ನಾವೆಂತ ಕರಿತೀವಿ ಅಂದ್ರೆ ಐಸಾಸಲಸ್ ಟ್ರಯಾಂಗಲ್. ದೇರ್ಫೋರ್ ದಿಸ್ ಟ್ರಯಾಂಗಲ್ ಇಸ್ ಎ ಐಸಾಸಲಸ್ ಟ್ರಯಾಂಗಲ್ ಬಿಕಾಸ್ ಹಿಯರ್ two sides of the triangle are equal, that is AF and FE. Therefore it is a isosceles triangle. Therefore write ABCDEF is a regular hexagon and triangle thus formed by joining AEF. The triangle that joined from AEF is an isosceles triangle. So write ABCDEF is a regular hexagon and triangle thus formed by joining AEF is an isosceles triangle where two sides of the triangle are equal. In this way you have to find out the or identify the type of the triangle you have drawn from regular hexagon by connecting any three of its vertices. In this problem, first you have drawn a rough sketch of a regular hexagon. So regular hexagon is a simple closed figure formed by 6 line segments in the same plane. Here ABCDEF is a regular hexagon which is formed by closed figure and also by line segments in the same plane. ಇದು ಕ್ಲೋಸ್ಡ್ ಫಿಗರ್ ಆಗಿದೆ, ಹಾಗೆ ಲೈನ್ ಸೆಗ್ಮೆಂಟ್ಸ್ ಇಂದ ರಚನೆ ಆಗಿದೆ. ದೆನ್ ಯು ಆರ್ ಜಾಯಿನಿಂಗ್ 3 of its vertices, that is AEF. ನಾವಿಲ್ಲಿ AEF vertices ನ ಜಾಯಿನ್ ಮಾಡಿಬಿಟ್ಟು ಒಂದು ಟ್ರಯಾಂಗಲ್ ನ ರಚನೆ ಮಾಡಿದ್ವಿ. ಸೊ ಯು ಹ್ಯಾವ್ ಡ್ರಾನ್ ಎ triangle by joining the 3 vertices, that is AEF. Then you have to name the triangle formed by joining 3 of its vertices. It is a isosceles triangle because here two sides, that is AF and FE sides are equal. Therefore it is a isosceles triangle. In this way you have to find out the type of the triangle formed by connecting 3 of its vertices in the regular hexagon ABCDEF.
match the following. Give two new examples for each shape. So the next problem, you have to match the following and give two new examples of each. So here A, in part A, cone, sphere, C cylinder, D cuboid, C pyramid is given. Here some shapes are given. Based on these shapes you have to match the following and you have to give two new examples of ಈಚ್ ಶೇಪ್. ಹಾಗೆ ಏನು ಇಲ್ಲಿ ಶೇಪ್ ಕೊಟ್ಟಿದ್ದಾರೆ ಅವಕ್ಕೆ ಎರಡು ಎಕ್ಸಾಂಪಲ್ಸ್ನ ಯು ಹ್ಯಾವ್ ಟು ಡ್ರಾ. ಸೊ ಇಯರ್ ಫಸ್ಟ್ ಒನ್ ಎ, ದಟ್ ಈಸ್ ಕೋನ್. ಸೊ ಲುಕ್ ಅಟ್ ದಿಸ್ ಇಯರ್ ಪಾರ್ಟ್ ಎ, ದಟ್ ಈಸ್ ಎ cone. You have to match the shapes given in the part B. Here cone shape is, that is here cone shape is B, that is this is a cone shape. So right, first you have to match A with second, that is cone. Then you have to write two new examples of each shape. Here look at this figure, these are the two new examples for shapes of cone. ಹಾಗಾಗಿ ಇವು ಕೋನ್ನ ಎರಡು ಶೇಪ್ಗಳು. ಸೊ ರೈಟ್, this shapes is a cone shape, first one, and second one is a cone shape. Next, right, match the B, that is sphere. ಇಲ್ಲಿ ಸ್ಪಿಯರ್ ಯಾವ ಶೇಪಲ್ಲಿ ಎಲ್ಲಿದೆ ಅಂತೇಳಿ ನೋಡ್ಬೇಕು. ಸೊ ದ ಸ್ಪಿಯರ್ ಈಸ್ ಇನ್ ದಿ ಶೇಪ್ ಆಫ್ this one is the fourth one is in the sphere shape. So match B with 4, that is a sphere shape. So look at this picture, then you have to write two new examples of this shape, that is sphere. So the ball and the globe, ball and the globe are the examples for sphere. So write these two shape, this is a sphere. Next, take C, that is cylinder. Then you have to match this with the shapes given in the part B. part B ಅಲ್ಲಿ ಏನು ಶೇಪ್ ಕೊಟ್ಟಿದ್ದಾರೋ ಅವರಲ್ಲಿ ಮ್ಯಾಚ್ ಮಾಡಬೇಕು. ಲುಕ್ ಅಟ್ ದಿಸ್ ಫಿಗರ್, ವೇರ್ ಈಸ್ ದಿ ಶೇಪ್ ಆಫ್ ಸಿಲಿಂಡರ್. ಸೊ here fifth one is in the form of cylinder. So match C part A, C that with fifth one, that is C, this is the cylinder. So match cylinder with fifth one, that is cylinder. So write two more examples for cylinder shape. Here these are the two shapes of cylinder. So write two shapes of cylinder. Next, here D, it is given cuboid. So match with cuboid. So in part B the cuboid is in the third place. So write match cuboid with this one. So this is a cuboid shape. So match D with 3. ಹಾಗಾಗಿ ಇಲ್ಲಿ ಕ್ಯೂಬಾಯ್ಡ್ನ 3 ಅಲ್ಲಿ ಮ್ಯಾಚ್ ಮಾಡಬೇಕು. ದೆನ್ ರೈಟ್ ಟೂ ಮೋರ್ ಎಕ್ಸಾಂಪಲ್ಸ್ ಫಾರ್ ಕ್ಯೂಬಾಯ್ಡ್. ಜಾಮಿಟ್ರಿ ಬಾಕ್ಸ್ ಅಂಡ್ bricks are in the form of, are in the shape of cuboid. So write cuboid. Next, fifth one E, that is E pyramid. So match with part B in the shapes of pyramid, that is this is the pyramid shape. So match E with 1, that is pyramid. Then you have to write, so E with 1, match E with 1. Then you have to write two more examples for shapes of pyramid. These are the two more shapes of pyramid. So write the two more shapes of pyramid. In this way you have to match the following. Here cone is in the second place, so match A1 with 2. Next, sphere B with 4, this is the sphere. Cylinder with 5, this is the cylinder. Next, cuboid is in the third, so match D with third and pyramid with 1. In this way you have to match the following and give two more examples in each shape.